ಹರೇ ಶ್ರೀನಿವಾಸ. ಶ್ರೀ ವಿಶ್ವೇಶತೀರ್ಥಗುರುಭ್ಯೋ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರ್ಥಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಪ್ರಮತಿ. ಇವತ್ತು ನಾನು ನಾಡಿ ಪ್ರಕರಣ ಸಂಧಿಯಲ್ಲಿರುವಂತಹ ಒಂದು ಪದ್ಯ ಮತ್ತೆ ಅದರ ತಾತ್ಪರ್ಯವನ್ನ ನೀವು ಮುಂದೆ ಹೇಳಲಿಕ್ಕೆ ಬಂದಿದ್ದೇನೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದರಾದರದಿ ಕೇಳುವುದು. ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಪ್ರಮತಿ. ವಾಸುದೇವನು ಪ್ರಾಣಮುಖ ತತ್ವೇಶರಿಂದಲಿ ಸೇವೆ ಕೈಕೊಳ್ಳುತ್ತೀ ಶರೀರದೊಳಿಪ್ಪ 36 ಸಹಸ್ರ. ಈ ಸುನಾಡಿಗಳೊಳಗೆ ಶ್ರೀಭೂಮಿ ಸಮೇತ ವಿಹಾರಗೈವ ಪರೇಶನ ಮಲಸುಮೂರ್ತಿಗಳ ಚಿಂತಿಸುತ್ತ ಹಿಗ್ಗುತ್ತಿರು. ವಾಸುದೇವನು ಪ್ರಾಣಮುಖ ತತ್ವೇಶರಿಂದಲಿ ಸೇವೆ ಕೈಕೊಳ್ಳುತ್ತಾ ಅಂತ ಹೇಳ್ತಿದ್ದಾರೆ. ವಾಸುದೇವ ನಾಮಕ ಪರಮಾತ್ಮನು ಮುಖ್ಯ ಪ್ರಾಣದೇವರು, ಬ್ರಹ್ಮದೇವರೇ ಮೊದಲಾದ ಎಲ್ಲ ದೇವತೆಗಳ ಮುಖಾಂತರನು ಸೇವೆ ಮಾಡಿಸ್ಕೊಳ್ತಾ ಇದ್ದಾನೆ ಅಂತ ಹೇಳ್ತಿದ್ದಾರೆ. ಹೇಗೆ ಅಂತಂದ್ರೆ, 5 ತಿಂಗಳು ಇರುವಂತಹ ಶಿಶು, ಗರ್ಭದಲ್ಲಿ ಇರುವ 5ನೇ ತಿಂಗಳಾದ ಮಗುವಿಗೆ 11 ಇಂದ್ರಿಯಗಳು ಜೊತೆಗೆ ಏನಾಗಿರತ್ತಂದ್ರೆ ಮೂಲಾಧಾರದಿಂದ ಹಿಡಿದುಕೊಂಡು ಸುಷುಮ್ನ ನಾಡಿಯೇ ಮೊದಲಾದ ಇನ್ನು ತುಂಬಾ ಅಸಂಖ್ಯಾತ ನಾಡಿಗಳು ಏನಾಗಿರುತ್ತೆ ಅಲ್ಲಿ ಅಭಿವೃದ್ಧಿ ಆಗಿರುತ್ತೆ, ಉಂಟಾಗಿರುತ್ತೆ 5ನೇ ತಿಂಗಳಲ್ಲಿ. ಇನ್ನು 6ನೇ ತಿಂಗಳಲ್ಲಿ ಏನಾಗಿರುತ್ತೆ ಅಂದ್ರೆ ಮಗುವಿನ ಹೊಕ್ಕಳ ಬಳ್ಳಿಗೂ ತಾಯಿಯ ಗರ್ಭಚೀಲ ಒಳಗಡೆ ಮಗುವಿನ ಹೊಕ್ಕಳ ಬಳ್ಳಿಗೂ ಗರ್ಭಚೀಲಕ್ಕೂ ಅಂಟ್ಕೊಂಡು ಒಂದು ಕನೆಕ್ಷನ್ ನಾಡಿ ಹೋಗುತ್ತೆ. ಅದು ಆಪ್ಯಾಯಿನಿ ನಾಡಿ ಎಂಬ ಹೆಸರಿನಲ್ಲಿ ಇದೆ. ಆ ಆಪ್ಯಾಯಿನಿ ನಾಡಿಯಲ್ಲಿ ವ್ಯಾನ ನಾಮಕ ವಾಯುದೇವರಿದ್ದುಕೊಂಡು ತಾಯಿ ಉಣ್ಣುವಂತಹ ಭೋಜನವನ್ನ ಆ ರಸವನ್ನ ವಿಭಾಗ ಮಾಡಿ ಆ ಆಪ್ಯಾಯಿನಿ ನಾಡಿಯ ಮುಖಾಂತರ ಶಿಶುವಿಗೆ ಹೋಗಿ ಸೇರುವಂತೆ ಮಾಡ್ತಾರೆ ವ್ಯಾನ ನಾಮಕ ವಾಯುದೇವರು. ಇನ್ನ 7ನೇ ತಿಂಗಳಲ್ಲಿ ಮಗುವಿಗೆ ಎಲ್ಲಾ ಇಂದ್ರಿಯಗಳನ್ನು ಕೂಡ ಬೆಳೆದಿರತ್ತೆ, ಅಭಿವೃದ್ಧಿ ಆಗಿರುತ್ತೆ. ಅಂತಹ 7ನೇ ತಿಂಗಳಾದ ಮಗುವಿನ ಪಾದದ ಹಿಮ್ಮಡಿಯ ಮುಖಾಂತರ ಭಗವಂತನಾದ ವಾಸುದೇವ ನಾಮಕ ಪರಮಾತ್ಮನು ಪಂಚರೂಪಾತ್ಮಕನಾಗಿ ಪ್ರದ್ಯುಮ್ನ, ಸಂಕರ್ಷಣ, ಅನಿರುದ್ಧ, ನಾರಾಯಣ, ವಾಸುದೇವ ಈ 5 ರೂಪಗಳಿಂದ ವಾಸುದೇವ ನಾಮಕ ಪರಮಾತ್ಮನು ಆ ಮಗುವಿನ ಶರೀರದೊಳಗಡೆ ಬರ್ತಾ ಇರ್ತಾನೆ. ಅನಿರುದ್ಧ ರೂಪದಿಂದ ಪಾದದಲ್ಲಿ ವ್ಯಾಪ್ತನಾಗಿರ್ತಾನೆ. ಪ್ರದ್ಯುಮ್ನ ರೂಪದಿಂದ ತೊಡೆಗಳಲ್ಲಿ ಪರಮಾತ್ಮ ವ್ಯಾಪ್ತನಾಗಿರ್ತಾನೆ. ಸಂಕರ್ಷಣ ರೂಪದಿಂದ ಮಧ್ಯೋದರದಲ್ಲಿ ವ್ಯಾಪ್ತನಾಗಿರ್ತಾನೆ. ವಾಸುದೇವ ರೂಪದಿಂದ ಪರಮಾತ್ಮ ಹೃದಯದಲ್ಲಿ ವ್ಯಾಪ್ತನಾಗಿರ್ತಾನೆ. ಇನ್ನು ನಾರಾಯಣ ರೂಪದಿಂದ ತಲೆಯ ಮೇಲಿರುವಂತಹ 12 ದಳ ಕಮಲದಲ್ಲಿ ಪರಮಾತ್ಮ ತಾನು ವ್ಯಾಪ್ತನಾಗಿರ್ತಾನೆ. ಪರಮಾತ್ಮನು ತಾನು ಪಂಚರೂಪಾತ್ಮಕನಾಗಿ ತಾನೊಬ್ಬನೇ ಬಂದಿದ್ದಷ್ಟೇ ಅಲ್ಲದೇನೆ ಎಲ್ಲಾ ದೇವತೆಗಳನ್ನು ಸಹ ಕರ್ಕೊಂಡು ಬಂದಿರ್ತಾರೆ. ಆ ಎಲ್ಲಾ ದೇವತೆಗಳ ಮುಖಾಂತರನು ಪರಮಾತ್ಮ ಏನ್ ಮಾಡಿಸ್ತಾನೆ, ಶರೀರ ಧಾರಣೆಯನ್ನ ಮಾಡಿಸ್ತಾನೆ. ಅಂತಹ ವಾಯುದೇವರು, ಬ್ರಹ್ಮದೇವರೇ ಮೊದಲಾದ 24 ತತ್ವಗಳಿಗೆ ಅಭಿಮಾನಿ ದೇವತೆಗಳು, ಆ ಎಲ್ಲಾ ದೇವತೆಗಳ ಮುಖಾಂತರ ಪರಮಾತ್ಮ ಏನ್ ಮಾಡಿಸ್ಕೊಳ್ತಾನೆ, ಸೇವೆಯನ್ನ ಮಾಡಿಸ್ಕೊಳ್ತಾನೆ. ಹಾಗಾಗಿ ಇಲ್ಲಿ ಏನ್ ಹೇಳಿದ್ದು, ವಾಸುದೇವನು ಪ್ರಾಣಮುಖ ತತ್ವೇಶರಿಂದಲಿ ಸೇವೆ ಕೈಕೊಳ್ಳುತ್ತಾ ಅಂತ ಹೇಳ್ತಿರೋದು. ಇನ್ನ ಈ ಶರೀರದೊಳಿಪ್ಪ 36 ಸಹಸ್ರ. ಈ ಶರೀರದಲ್ಲಿ 36 ಸಹಸ್ರ ನಾಡಿಗಳು ಇವೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಒಟ್ಟು ನಮ್ಮ ಶರೀರದಲ್ಲಿ ಪ್ರಧಾನವಾಗಿ 72,000 ನಾಡಿಗಳು ಇವೆ. ಇದರಲ್ಲಿ ನಮ್ಮ ಬಲಭಾಗದಲ್ಲಿ 36,000 ಪುರುಷ ನಾಡಿಗಳು ಹಗಲಿಗೆ ನಿಯಾಮಕವಾಗಿದೆ. ಎಡಭಾಗದಲ್ಲಿ ಸ್ತ್ರೀ ನಾಡಿಗಳು ರಾತ್ರಿಗೆ ನಿಯಾಮಕವಾಗಿ ಇದೆ. ಅದನ್ನೇ 36 ಸಹಸ್ರ ಅಂತ ಹೇಳಿದ್ದು. ಬಲಭಾಗದಲ್ಲಿ 36,000 ನಾಡಿಗಳು, ಎಡಭಾಗದಲ್ಲಿ 36,000 ನಾಡಿಗಳು. ಈ ನಾಡಿಗಳ ವಿಷಯದ ಬಗ್ಗೆ ಭೋಜನಾ ಸಂಧಿಯಲ್ಲೂ ದಾಸರಾಯರು ನಮಗೆ ತಿಳಿಸ್ಕೊಡ್ತಿದ್ದಾರೆ. ಏನಂತ ತಿಳಿಸ್ಕೊಟ್ಟಿದ್ದಾರೆ ಅಂತಂದ್ರೆ, ನಮ್ಮ ಬಲಭಾಗದಲ್ಲಿರುವಂತಹ ನಾಡಿಗಳು ಪಿಂಗಳ ನಾಡಿ. ಆ ಪಿಂಗಳ ನಾಡಿ, ನಮ್ಮ ಬಲಭಾಗದಲ್ಲಿ ಪಿಂಗಳ ನಾಡಿಯಲ್ಲಿ
ಪುರುಷ ನಾಡಿಯಲ್ಲಿ ಪರಮಾತ್ಮನು ಪುರುಷ ರೂಪದಿಂದ ವ್ಯಾಪ್ತನಾಗಿರ್ತಾನೆ. ಎಡಭಾಗದಲ್ಲಿ ಇಡಾನಾಡಿಗಳಲ್ಲಿ ಸ್ತ್ರೀ ನಾಡಿಗಳಲ್ಲಿ ಸ್ತ್ರೀ ರೂಪದಿಂದ ಲಕ್ಷ್ಮೀನಾರಾಯಣರು ವ್ಯಾಪ್ತರಾಗಿರ್ತಾರೆ ಅಂಥೇಳಿ ಹೇಳ್ತಾ ಇದ್ದಾರೆ. ಇನ್ನು ಮಾತೃಕಾ ಸಂಧಿಯಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಒಟ್ಟು ನಮ್ಮ ಶರೀರದಲ್ಲಿ 72,000 ನಾಡಿಗಳು ಇವೆ ಅಲ್ವಾ. ಆ 72,000 ನಾಡಿಗಳಲ್ಲಿ ಮೂಲಭೂತವಾದ ನಾಡಿಗಳು ಯಾವುದು ಅಂತಂದರೆ 101 ನಾಡಿಗಳು. ಈ 101 ನಾಡಿಗಳಲ್ಲಿ ಪರಮಾತ್ಮನ 101 ಕಲಶ ರೂಪಗಳು ಇರ್ತವೆ. ಕಲಶ ರೂಪದಿಂದ ಪರಮಾತ್ಮನು ವ್ಯಾಪ್ತನಾಗಿರ್ತಾನೆ ಅಂತ. ಇನ್ನ ಈ 72,000 ನಾಡಿಗಳಿಗೆ ಮೂಲಭೂತ ನಾಡಿಗಳು 101 ಹೇಗೋ, ಆ 101 ನಾಡಿಗಳಿಗೆ ಮೂಲಭೂತವಾದಂಥದ್ದು 12 ನಾಡಿಗಳು ಇವೆ. ಈ 12 ನಾಡಿಗಳಲ್ಲಿ ಪರಮಾತ್ಮನು ಕೇಶವಾದಿ 12 ರೂಪಗಳಿಂದ ವ್ಯಾಪ್ತನಾಗಿರ್ತಾನೆ ಅಂತ ಚಿಂತನೆ ಮಾಡಬೇಕು ಅಂತ ಹಿಂದಿನ ಸಂಧಿಗಳಲ್ಲಿ ಹೇಳ್ತಾ ಬಂದ. ಇನ್ನ ನಾಡಿ ಪ್ರಕರಣ ಸಂಧಿಯಲ್ಲಿ ದಾಸರಾಯರು ವಿಸ್ತಾರವಾಗಿ ನಮಗೆ ತಿಳಿಸ್ಕೊಡ್ತಿದ್ದಾರೆ. ತತ್ವೇಶರಿಂದಲೇ ಸೇವೆ ಕೈಕೊಳ್ತಾ ಶ್ರೀಭೂಮಿ ಸಮೇತ ವಿಹಾರಗೈವ ಅಂತ. ಇದನ್ನ ನಾರಾಯಣ ಮಂತ್ರದ ಧ್ಯಾನ ಶ್ಲೋಕದಿಂದ ತಗೊಂಡಿದ್ದಾರೆ. ಲಕ್ಷ್ಮೀಧರಾಭ್ಯಾಂ ಆಶ್ಲಿಷ್ಟಃ ಸ್ವಮೂರ್ತಿಗಣ ಮಧ್ಯಗಃ ಬ್ರಹ್ಮ ವಾಯು ಶಿವ ಈಶ ವಿಪೈಶ್ಚಕ್ರಾದಿಕೈರಪಿ ಸೇವ್ಯಮಾನೋಧಿಕಂ ಭಕ್ತ್ಯ ನಿತ್ಯ ನಿಶೇಷ ಶಕ್ತಿಮಾನ್. ಇದು ನಾರಾಯಣ ಮಂತ್ರದ ಧ್ಯಾನ ಶ್ಲೋಕ. ಏನು ಹೇಳ್ತಾ ಇದ್ದಾರೆ ಅಂದರೆ, ಶ್ರೀದೇವಿ ಭೂದೇವಿಯನ್ನು ಆಲಂಗಿತನಾದ ಪರಮಾತ್ಮನು ತನ್ನ ಕೃದ್ಧೋಲ್ಕಾದಿ ನಾರಾಯಣಾದಿ ಪಂಚರೂಪಗಳಿಂದ ಅನೇಕ ರೂಪಗಳಿಂದ ಪರಮಾತ್ಮನು ಬ್ರಹ್ಮಾದಿ ಎಲ್ಲ ದೇವತೆಗಳ ಮುಖಾಂತರ ಬ್ರಹ್ಮದೇವರು, ವಾಯುದೇವರು, ರುದ್ರದೇವರು, ಇಂದ್ರದೇವರೇ ಮೊದಲಾದ ಎಲ್ಲ ದೇವತೆಗಳಿಂದ ಸೇವೆಯನ್ನು ಸ್ವೀಕಾರ ಮಾಡುವಂತಹ ಬೃಹತಿ ನಾಮಕ ಪರಮಾತ್ಮನನ್ನ ನಾವು ನಮ್ಮ ಹೃದಯದಲ್ಲಿ, ಆ ಬಿಂಬನಾದ ಪರಮಾತ್ಮನನ್ನು ನಮ್ಮ ಹೃದಯದಲ್ಲಿ ನೆಲೆಗೊಳಿಸಿ ಅವನ ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿ ತಿಳಿಸ್ತಿದ್ದಾರೆ. ಎಂಥ ಆ ಪರಮಾತ್ಮನ ರೂಪ ಹೇಗೆ ನಾವು ಚಿಂತನೆ ಮಾಡಬೇಕು ಅಂತಂದರೆ, ಪರೇಶನ ಅಮಲಮೂರ್ತಿಗಳ ಚಿಂತಿಸುತ್ತಾ ಹಿಗ್ಗುತ್ತಾ ಇರು ಅಂಥೇಳಿ ಹೇಳ್ತಿದ್ದಾರೆ. ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವಯತ್ಯಪಿ ಚಾಂತರಂ ಸ್ವಾಮಿನ್ ನಿರ್ದೋಷಮದ್ದೋಷಂ ವಿರೇಚಯ ನಮೋಸ್ತುತೆ. ಅಂದರೆ ಪರಮಾತ್ಮ, ನನಗೆ ನೀನು ಬಿಂಬನಾಗಿದ್ಯಾ, ಈ ಬಿಂಬನಾದ ನಿನಗೆ ನಾನು ಪ್ರತಿಬಿಂಬನಾಗಿದ್ದೇನೆ ತಂದೆ. ಇನ್ನ ನಿನಗೂ ನನಗೂ ಬಹಳ ವ್ಯತ್ಯಾಸ ಇವೆ. ನೀನು ನಿರ್ದೋಷನಾದವನು, ಸಕಲ ಗುಣ ಪರಿಪೂರ್ಣನಾದವನು, ಎಲ್ಲರಿಗೂ ಈಶನಾದವನು. ನಾನು ದೋಷದಿಂದ ಪರಿಪೂರ್ಣನಾದವನು, ನಿನ್ನ ದಾಸನಾದವನು. ಇಂತಹ ಈ ನಿನ್ನನ್ನು ನಾನು ಪಡೆಯಬೇಕು ಅಂತಂದರೆ ನನಗೆ ಸಾಧನಾ ಶರೀರ ಬೇಕು. ಸಾಧನಾ ಶರೀರವನ್ನು ಕೊಟ್ಟು ಅನೇಕ ರೀತಿಯಾದ ಸಾಧನೆಯನ್ನು ನನ್ನಿಂದ ಮಾಡಿಸು ತಂದೆ ಅಂಥೇಳಿ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಬೇಕು ಅಂಥೇಳಿ ಹೇಳ್ತಿದ್ದಾರೆ. ಇನ್ನು ಪರಮಾತ್ಮನನ್ನು ನಾವು ಪ್ರಾರ್ಥನೆ ಮಾಡಬೇಕು, ಅದಕ್ಕೊಂದು ಆಕಾರ ಬೇಕಲ್ವಾ. ಅಂದರೆ ಮಧ್ವಾಚಾರ್ಯರು ಶ್ರೀಕರ ಮೂರ್ತಿ ಅಂತ ಹೇಳಿ ಒಂದು ವಿಷಯವನ್ನು ಹೇಳಿದ್ದಾರೆ. ಏನು ಅಂತಂದರೆ, ಪರಮಾತ್ಮ ಹೆಂಗೆ ಇರ್ತಾನೆ ಅನ್ನೋದನ್ನು ವಿವರಣೆ ಮಾಡ್ತಿದ್ದಾರೆ. ಗರುಡಾರೂಢನಾದ ಗರುಡನ ಮೇಲೆ ಕೂತಂತಹ ಪರಮಾತ್ಮನು ತನ್ನ ಎಡತೊಡೆಯ ಮೇಲೆ ಲಕ್ಷ್ಮೀದೇವಿಯನ್ನು ಕೂಡಿಸ್ಕೊಂಡಿದ್ದಾನಂತೆ. 2 ಕೈಗಳಲ್ಲಿ ಸೂರ್ಯಚಂದ್ರನನ್ನು ಧರಿಸಿದ್ದಾನೆ. ಇನ್ನ 2 ಕೈಗಳಲ್ಲಿ ಶಂಖ ಚಕ್ರಗಳನ್ನು ಧರಿಸಿದ್ದಾನೆ. ಇನ್ನ 2 ಕೈಗಳಲ್ಲಿ ಪರಮಾತ್ಮನು ಶಂಖನಿಧಿ ಪದ್ಮನಿಧಿಯನ್ನು ಧರಿಸಿದ್ದಾನೆ. ಮುಂದಿನ 2 ಕೈಯಲ್ಲಿ ಪರಮಾತ್ಮನು ಸಂಪತ್ತನ್ನು ಧಾರೆ ಎರಿತಾ ಇದ್ದಾನೆ ಪರಮಾತ್ಮ. ಇನ್ನ ಗರುಡ ದೇವರು ತಮ್ಮ 2 ಕೈಗಳಿಂದ ಪರಮಾತ್ಮನ ಪಾದಕಮಲಗಳನ್ನು ಹಿಡ್ಕೊಂಡಿದ್ದಾರೆ. ಇನ್ನ 2 ಕೈಗಳಿಂದ ಅಮೃತವನ್ನು ಧರಿಸಿದ್ದಾರೆ. ಅಂದರೆ ಸೂರ್ಯಚಂದ್ರರು, ಹಗಲು ರಾತ್ರಿಗೆ ನಿಯಾಮಕರಾದ ಸೂರ್ಯಚಂದ್ರರು ನಮ್ಮ ಜೀವನ 100 ವರ್ಷ ಆಯುಷ್ಯ ಪುಷ್ಟಿಯಾಗಿ ಚೆನ್ನಾಗಿ ಇರಲಿ ಅಂಥೇಳಿ ಪರಮಾತ್ಮ ಧರಿಸಿದ್ದು. ಇನ್ನ 2 ಕೈಯಲ್ಲಿ ಶಂಖಚಕ್ರಗಳನ್ನು ಧರಿಸಿದ್ದಾನೆ ಅಲ್ವಾ. ಅಂದರೆ ಜೀವರ ಅಜ್ಞಾನಗಳನ್ನೆಲ್ಲ ನಾಶ ಮಾಡಿ ಒಳ್ಳೆಯ ಜ್ಞಾನ, ತನ್ನಲ್ಲಿ ಒಳ್ಳೆಯ ಜ್ಞಾನವನ್ನು ಪರಮಾತ್ಮ ನೀಡ್ತಾ ಇದ್ದಾನೆ. ಇನ್ನ ಶಂಖನಿಧಿ ಪದ್ಮನಿಧಿ ಅವುಗಳನ್ನು ಮುಂದುಗಡೆ ಪರಮಾತ್ಮ ಧಾರೆ ಎರಿತಿದ್ದಾನೆ. ಶ್ರೀಕರ ಲಕ್ಷ್ಮಿ ಅಂದರೆ ಧನವನ್ನು ಪರಮಾತ್ಮ ಸಂಪತ್ತನ್ನು ಧಾರೆ ಎರಿತಾ ಇದ್ದಾನೆ.
ಇನ್ನು ಗರುಡ ದೇವರು ಪರಮಾತ್ಮನ ಪಾದಕಮಲಗಳನ್ನು 2 ಕೈಗಳಿಂದ ಹಿಡಿದಿದ್ದಾರೆ. ಇನ್ನು ಹಿಂದಿನ ಕೈಗಳಿಂದ ಅಮೃತವನ್ನ ಅಂದರೆ ಪರಮಾತ್ಮನ ಜ್ಞಾನವೆಂಬ ಅಮೃತವನ್ನ ಎಲ್ಲರಿಗೂ ಧಾರೆ ಎರಿತಾ ಇದ್ದಾರಂತೆ. ಇದು ಆ ಬೃಹತಿ ನಾಮಕ ಪರಮಾತ್ಮನನ್ನ ನಾವು ಈ ರೀತಿಯಾಗಿ ಚಿಂತನೆ ಮಾಡಬೇಕು ಅಂಥೇಳಿ ನಮಗೆ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅಂಥ ಆ ಬಿಂಬರೂಪಿಯಾದ ಪರಮಾತ್ಮನನ್ನ ನಾವು ನಮ್ಮ ನಾಡಿಗಳಲ್ಲಿ ಚಿಂತನೆಯನ್ನ ಮಾಡಬೇಕು ಅಂತ ದಾಸರಾಯರು ಈ ಮೊದಲನೇ ಪದ್ಯದಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಮಧ್ವೇಷಾರ್ಪಣಮಸ್ತು. ನಮಸ್ಕಾರ. ಹರೇ ಶ್ರೀನಿವಾಸ. ಬೃಹತಿ ನಾಮಕ ವಾಸುದೇವನು ವಹಿಸಿ ಸ್ತ್ರೀ ಪುಂರೂಪ ದೋಷ ವಿರಹಿತ 72,000 ನಾಡಿಗಳೊಳಿದ್ದು ದೃಹಿಣ ಮೊದಲಾದ ಮರಗಳ ಸನ್ಮಹಿತ ಸರ್ವ ಪ್ರಾಣಿಗಳ ಮಹಾಮಹಿಮ ಸಂತೈಸುವನು ಸಂತತ ಪರಮ ಕರುಣಾಳು. ದಾಸರಾಯರು ಈ ಪದ್ಯದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಬೃಹತಿ ನಾಮಕ ಪರಮಾತ್ಮನಿಗೆ ಅತಿ ಇಷ್ಟವಾದಂಥದ್ದು ಯಾವುದು ಅಂದ್ರೆ, ಒಮ್ಮೆ ಇಂದ್ರದೇವರು ಪರಮಾತ್ಮನ ಭಕ್ತನಾದ ಬ್ರಾಹ್ಮಣನಾದ ವೃತ್ರಾಸುರನ ಸಂಹಾರವನ್ನ ಮಾಡ್ತಾರೆ. ಆ ಕಾರಣ ಬ್ರಹ್ಮಹತ್ಯೆ ದೋಷ ಅವರಿಗೆ ಬರುತ್ತೆ. ಹೀಗಾಗಿ ಮಹಾವ್ರತ ಯಾಗವನ್ನ ಮಾಡ್ತಾರೆ. ಅಶ್ವಮೇಧ ಮುಂತಾದ ಯಾಗವನ್ನ ಮಾಡ್ಬೋದಿತ್ತಲ್ಲ, ಯಾಕೆ ಮಹಾವ್ರತ ಯಾಗವನ್ನೇ ಮಾಡ್ತಾರೆ ಅಂದ್ರೆ, ಪರಮಾತ್ಮನು ಮಹಾವ್ರತ ಯಾಗ ಮಾಡಿದ್ರೆ ಬಲೂ ಸಂತುಷ್ಟನಾಗ್ತಾನಂತೆ, ಬಹಳ ತೃಪ್ತಿ ಆಗತ್ತಂತೆ. ಮಹಾವ್ರತ ಯಾಗ ಅಂದ್ರೆ ಸೋಮಯಾಗ. ಈ ಸೋಮಯಾಗವನ್ನ ಮಾಡಿದಾಗ ಪರಮಾತ್ಮ ಅಷ್ಟು ತೃಪ್ತನಾಗ್ತಾನಂತೆ. ಈ ಸೋಮಯಾಗವನ್ನ ಮಾಡಿ, ಮಹಾವ್ರತ ಯಾಗವನ್ನ ಮಾಡಿ ಇಂದ್ರದೇವರು ಮಹೇಂದ್ರ ಅಂತ ಹೇಳಿ ಪ್ರಸಿದ್ಧರಾಗ್ತಾರೆ. ಈ ಸೋಮಯಾಗವನ್ನ 3 ಹೊತ್ತು ಮಾಡಬೇಕು. ಪ್ರಾತಃ ಸವನ, ಮಾಧ್ಯನ್ ಸವನ, ಸಾಯನ್ ಸವನ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ಹೊತ್ತು ಮಾಡಬೇಕಾದಂಥದ್ದು. ಬೆಳಗ್ಗೆ ಪ್ರಾತಃ ಸವನದಲ್ಲಿ ಮಾಡುವಾಗ ಆಜ್ಯ ಮತ್ತು ಪ್ರಭುಗ ಎಂಬ ಬೃಹತಿ ಶಸ್ತ್ರ ಮಂತ್ರದ ಪಠನೆಯನ್ನ ಮಾಡಬೇಕು. ಯಾಕೆ ಅಂದ್ರೆ, ಸೋಮಯಾಗದಲ್ಲಿ ಸೋಮ ಬಳ್ಳಿಯನ್ನ ಹಿಂಡಿ ಅದರಿಂದ ಬರುವ ರಸವನ್ನ ಏನ್ ಮಾಡ್ತಾರೆ, ಹೋಮದಲ್ಲಿ ಆಹುತಿಯಾಗಿ ಕೊಡ್ತಾರೆ. ಈ ಆಹುತಿ ಕೊಡೋಕ್ಕಿಂತ ಮುಂಚೆನೆ ಬೃಹತಿ ಶಸ್ತ್ರ ಮಂತ್ರವನ್ನ ಪಠನೆಯನ್ನ ಮಾಡ್ತಾರೆ. ಹಾಗಾಗಿ ಪ್ರಾತಃ ಸವನದಲ್ಲಿ ಆಜ್ಯ ಮತ್ತು ಪ್ರಭುಗ ಎಂಬ ಬೃಹತಿ ಶಸ್ತ್ರ ಮಂತ್ರವನ್ನ ಪಠನೆಯನ್ನ ಮಾಡ್ತಾರೆ. ಇನ್ನ ಸಾಯನ್ ಸವನದಲ್ಲಿ ಮರುತ್ವತೀಯ ಮತ್ತೆ ನಿಷ್ಕೇವಲ್ಯ ಎಂಬ ಈ 2 ಬೃಹತಿ ಶಸ್ತ್ರ ಮಂತ್ರವನ್ನ ಪಠನೆಯನ್ನ ಮಾಡ್ತಾರೆ. ಇನ್ನು ಸಾಯನ್ ಸವನದಲ್ಲಿ ವೈಶ್ವದೇವ ಎಂಬ ಈ 1 ಬೃಹತಿ ಶಸ್ತ್ರ ಮಂತ್ರವನ್ನ ಪಠನೆಯನ್ನ ಮಾಡ್ತಾರೆ. ಯಾರು ಅಂತಂದ್ರೆ, ಹೋಮವನ್ನ ಮಾಡಿಸುವಂತಹ ಪುರೋಹಿತ, ಹೋತೃ. ಈ ಹೋತೃವಾದವನು ಆಹುತಿ ಕೊಡೋಕ್ಕಿಂತ ಮುಂಚೆ ಈ ಬೃಹತಿ ಶಸ್ತ್ರ ಮಂತ್ರವನ್ನ ಆಯಾಯ ಕಾಲದಲ್ಲಿ ಪಠನೆ ಮಾಡ್ತಾ ಬರಬೇಕು. ಇದಾದ ನಂತರನೇ ಋತ್ವಿಜನು, ಅಧ್ವರಿಯು, ಅವನೇನ್ ಮಾಡ್ಬೇಕು ಅಂದ್ರೆ, ಸೋಮ ಬಳ್ಳಿಯಿಂದ ಹಿಂಡಿದಂತಹ ಆ ರಸವನ್ನ ಏನ್ ಮಾಡಬೇಕು, ಹೋಮದಲ್ಲಿ ಆಹುತಿಯಾಗಿ ಕೊಡಬೇಕು. ಆಗ ಪರಮಾತ್ಮ ಬಹಳ ಅಂದ್ರೆ ಎಷ್ಟೋ ತೃಪ್ತನಾಗ್ತಾನೆ. ಬೃಹತಿ ಸಹಸ್ರ ಮಂತ್ರ ಪಠನೆ ಮಾಡೋದ್ರಿಂದ ಪರಮಾತ್ಮನಿಗೆ ಊಟ ಹಾಕಿದಷ್ಟು ತೃಪ್ತಿಯಾಗುತ್ತಂತೆ, ಅಷ್ಟು ಪ್ರೀತನಾಗ್ತಾನಂತೆ ಪರಮಾತ್ಮ. ಹೀಗಾಗಿಯೇ ಪ್ರಾಣದೇವರ ಅಂತರ್ಯಾಮಿಯಾದ ನಾರಾಯಣನು ಇಂದ್ರನಲ್ಲಿ ಇದ್ದುಕೊಂಡು ವಿಶ್ವಾಮಿತ್ರರು ಹೋತೃವಾಗಿ ಇಂದ್ರದೇವರ ಮಹಾವ್ರತ ಯಾಗವನ್ನ ಮಾಡಿಸ್ತಾ ಇರ್ತಾರೆ. ಆ ವಿಶ್ವಾಮಿತ್ರರ ಮೂಲಕ 1 ಸಲ ಕೇಳ್ತಾನೆ ಪರಮಾತ್ಮ, ತೃಪ್ತಿಯಾಗಲಿಲ್ಲ. 2 ಸಲ, ಹೀಗೆ 3 ಸಲ ಕೇಳಿ ಪರಮಾತ್ಮ ತೃಪ್ತನಾಗಿ ಆಮೇಲೆ ಆಹುತಿಯನ್ನ ಹಾಕಿದ್ರಂತೆ. ಹೀಗಾಗಿ ಅಷ್ಟು ಪರಮಾತ್ಮನಿಗೆ ಬಹಳ ಪ್ರಿಯಕರವಾದಂತಹದ್ದು ಈ ಮಂತ್ರವನ್ನ, ಬೃಹತಿ ಶಸ್ತ್ರ ಮಂತ್ರವನ್ನ ಪಠನೆ ಮಾಡೋದು ಪರಮಾತ್ಮನ ಮನವೊಲಿಸ್ಲಿಕ್ಕೆ. ಪರಮಾತ್ಮನ ಮನವೊಲಿಸಿ, ಪರಮಾತ್ಮ ಈ ನಾನು ಹಾಕುವ ಆಹುತಿಯನ್ನ ನೀನು ಸ್ವೀಕಾರ ಮಾಡು ಅಂತ ಹೇಳಿ. ಇನ್ನೊಂದು ಕಾರಣ, ಬೃಹತಿ ಸಹಸ್ರ ಮಂತ್ರ ಪರಮಾತ್ಮನಿಗೆ ಯಾಕೆ ಇಷ್ಟ ಅಂತಂದ್ರೆ, ವಿಷ್ಣು ಸಹಸ್ರನಾಮದಲ್ಲಿ ಪರಮಾತ್ಮನ 1000 ನಾಮಗಳು ಇವೆ ಅಲ್ವಾ. ಈ ಪರಮಾತ್ಮನ 1000 ನಾಮಗಳನ್ನ 1000 ಮಂತ್ರಗಳ ಮುಖಾಂತರ ವಿವರಣೆಯನ್ನ ಮಾಡುವಂತಹದ್ದೇ ಈ ಬೃಹತಿ ಸಹಸ್ರನಾಮ. ಹೀಗೆ ಈ ಬೃಹತಿ ಸಹಸ್ರನಾಮದಲ್ಲಿ 1000 ಮಂತ್ರಗಳು ಇವೆ ಅಲ್ವಾ. ಈ 1000 ಮಂತ್ರಗಳಲ್ಲಿ ಒಂದೊಂದು ಬೃಹತಿ ಸಹಸ್ರದ ಮಂತ್ರದಲ್ಲೂ 36 ಅಕ್ಷರಗಳಿಂದ ಕೂಡಿದ ಬೃಹತಿ ಛಂದಸ್ಸು ಇದೆ. ಈಗ
ಮನುಷ್ಯರಿಗೆ ಒಟ್ಟು ಎಷ್ಟು ವರ್ಷ ಆಯುಷ್ಯ ಅಂದ್ರೆ 100 ವರ್ಷ ಆಯುಷ್ಯ ಇದೆ ಅಲ್ವಾ. ಈ 100 ವರ್ಷ ಆಯುಷ್ಯದಲ್ಲಿ ಒಟ್ಟು 36,000 ದಿನಗಳು ಇವೆ. ಈ 36,000 ದಿನಗಳಲ್ಲಿ 36,000 ಹಗಲು, 36,000 ರಾತ್ರಿ, ಒಟ್ಟು ಸೇರಿಸಿದ್ರೆ 72,000 ಹಗಲು ರಾತ್ರಿಗಳು ಆಗ್ತದೆ. ಇನ್ನ ಈ ಹಗಲು ರಾತ್ರಿಗಳಿಗೆ ನಿಯಾಮಕನಾದ ಸೂರ್ಯನಲ್ಲಿ 72,000 ಕಿರಣಗಳು ಇವೆ. ಸೂರ್ಯನ 72,000 ಕಿರಣಗಳಲ್ಲಿ 72,000 ಹಗಲು ರಾತ್ರಿಗಳಲ್ಲಿ, ಇನ್ನ ಮಾನವನ 72,000 ನಾಡಿಗಳಲ್ಲಿ ಬೃಹತಿ ನಾಮಕ ಪರಮಾತ್ಮನು 72,000 ರೂಪಗಳಿಂದ ನಿಯಾಮಕನಾಗಿ ಇರ್ತಾನೆ. ಹೀಗೆ ಈ ಬೃಹತಿ ಸಹಸ್ರ ಮಂತ್ರದಲ್ಲಿ 36 ಅಕ್ಷರಗಳಿಂದ ಕೂಡಿದ ಬೃಹತಿ ಛಂದಸ್ಸು ಇವೆ ಅಲ್ವಾ. ಒಟ್ಟು ಈ 1000 ಮಂತ್ರಗಳಲ್ಲಿ 36,000 ಸ್ವರಾಕ್ಷರಗಳಿವೆ, 36,000 ವ್ಯಂಜನಾಕ್ಷರಗಳಿವೆ. ಒಟ್ಟು ಸೇರಿಸಿದ್ರೆ 72,000 ಸ್ವರಾಕ್ಷರಗಳು, ವ್ಯಂಜನಾಕ್ಷರಗಳು ಆಗ್ತವೆ ಅಲ್ವಾ. ಈ 72,000 ಅಕ್ಷರಗಳಲ್ಲಿ 72,000 ಸೂರ್ಯನ ಕಿರಣಗಳಲ್ಲಿ 72,000 ಮಾನವನ ನಾಡಿಗಳಲ್ಲಿ ಹರಿಯು ಬೃಹತಿ ನಾಮಕ ಪರಮಾತ್ಮನು 72,000 ರೂಪಗಳಿಂದ ವ್ಯಾಪ್ತರಾಗಿರ್ತಾನೆ ಅಂತ ಹೇಳಿ ಯಾರು ಚಿಂತನೆಯನ್ನ ಮಾಡ್ತಾರೋ ಅಂತಹ ಆ ಜ್ಞಾನಿಯ ಪಾದ ಪೂಜೆಯನ್ನ ನಾವು ಒಂದು ದಿವಸ ಮಾಡಿದಾಗ ನಮಗೆ ಈ 100 ವರ್ಷ ಆಯುಷ್ಯದ ಪೂರ್ಣ ದಂಪತಿಗಳ ಪೂಜೆ ಮಾಡಿದಂತಹ ಒಂದು ಪುಣ್ಯ ಸಿಗತ್ತೆ. ಬರೀ ಒಂದು ದಿವಸ ಒಬ್ಬ ಜ್ಞಾನಿಯ ಪಾದ ಪೂಜೆಯನ್ನ ಮಾಡೋದಕ್ಕೆ 100 ವರ್ಷದವರೆಗೂ ದಂಪತಿಗಳ ಪೂಜೆ ಮಾಡಿದ ಪುಣ್ಯ ಬರುತ್ತೆ ಅಂದ್ರೆ, ಇದೇ ನಾವು ಪ್ರತಿನಿತ್ಯನೂ ಆ ಜ್ಞಾನಿಯ ಪಾದ ಪೂಜೆಯನ್ನ ಮಾಡಿದಾಗ ಇನ್ನೆಷ್ಟು ಪುಣ್ಯ ಬರಬಾರ್ದು ಅಂತ ಹೇಳಿ ದಾಸರಾಯರು ನಮಗೆ ತಿಳಿಸ್ಕೊಡ್ತಿದ್ದಾರೆ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀಮಧ್ವೇಶಾರ್ಪಣಮಸ್ತು. ನಮಸ್ಕಾರ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ ಆಚಾರ್ಯರೇ, ಹರೇ ಶ್ರೀನಿವಾಸ. ಇದೇನು ಅಂತ ಕೇಳ್ಬೋದಾ? ನಮ್ಮ ಕೃಷ್ಣನ ಭಕ್ತರಿಗೆ ಹೇಳ್ತೀರಾ ಒಂಚೂರು? ಖಂಡಿತವಾಗಿ ಹೇಳೋಣ. ಇದು ಬಹಳ ಸಂತೋಷದ ಸುದ್ದಿ. ಭಕ್ತಿ ಸಿದ್ಧಾಂತೋತ್ಸವ ಹಾಗೂ ರಾಮೋತ್ಸವ ಪೆರಣಂಕಿಲದ ಉದ್ಭವ ಮಹಾಗಣಪತಿ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪರಮಪೂಜ್ಯರಾದ ನಮ್ಮ ಗುರುಗಳೂ ಆದ ವಿದ್ಯಾಗುರುಗಳಾದ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ವರಕುಮಾರಕರಾದಂತಹ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಇಲ್ಲಿ ನ್ಯಾಯಸುಧಾಮಂಗಳ ಮಹೋತ್ಸವ ಹಾಗೂ ತತ್ವಜ್ಞಾನ ಮಹೋತ್ಸವವನ್ನು ಏರ್ಪಡಿಸ್ತಾ ಇದ್ದಾರೆ. ಇಂತಹ ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಅಧ್ಯಯನವನ್ನು ಮಾಡಿದಂತಹ ಶ್ರವಣಕುಮಾರಾಚಾರ್ಯರು ಅಂತಕ್ಕಂಥವರು ಚೆನ್ನೈನಲ್ಲಿರುವ ಪೇಜಾವರ ಮಠದ ಶಾಖೆಯಲ್ಲಿ ಅವರು ಶ್ರೀಪಾದಂಗಳವರಿಂದ ನಿಯುಕ್ತರಾಗಿ ಅಲ್ಲಿ ಉದ್ಯೋಗವನ್ನು ನಡೆಸ್ತಾ ಇದ್ದಾರೆ. ಅವರ ಮಗಳು ಬಾಲ್ಯದಿಂದಲೂ ಕೂಡ ಅಧ್ಯಾತ್ಮದಲ್ಲಿ ತುಂಬ ಒಲವನ್ನು ಪಡೆದವಳಾಗಿದ್ದಾಳೆ. ಅವಳು ತನಗೆ ಬಂದಂತಹ ದಕ್ಷಿಣ ಸಂಭಾವನೆ ಎಲ್ಲವನ್ನೂ ಕೂಡ ಅವಳು ಸಂಗ್ರಹಿಸಿ ಪರಮ ಪೂಜ್ಯರಾದ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ನಡೆಸ್ತಾ ಇರತಕ್ಕಂತಹ ಯಾವ ಒಂದು ಗೋಶಾಲೆ ಇದೆಯಲ್ಲ, ನೀಲಾವರದ ಗೋಶಾಲೆ, ಆ ಗೋಶಾಲೆಗೆ ಅವಳು ಕಾಣಿಕೆಯ ರೂಪದಲ್ಲಿ ಅದನ್ನು ಸಮರ್ಪಣೆ ಮಾಡ್ತಾಳೆ. ಹೀಗೆ ಇವತ್ತು ಅವಳು ಆ ಗೋಶಾಲೆಗೆ ಸಮರ್ಪಣೆ ಮಾಡಿದಂತಹ ನಿಧಿ ಶ್ರೀಪಾದಂಗಳವರು ಹೇಳಿದಂತೆ ಇವತ್ತಿನವರೆಗೆ ಸುಮಾರು 7-8 ವರ್ಷದಿಂದ ಅವಳು ಕೊಡ್ತಾನೆ ಬಂದಿದ್ದಾಳೆ. 5 ಲಕ್ಷ ಹಣವನ್ನು ಅವಳು ಗೋಶಾಲೆಗೆ ನೀಡಿದ್ದಾಳೆ. ಅಷ್ಟೇ ಅಲ್ಲದೆ ಈಗ ನನ್ನ ಕೈಯಲ್ಲಿರ್ತಕ್ಕಂಥ ಈ ಗಂಟು ಏನು ಅಂತ ನೀವು ಕೇಳಿದ್ರಿ, ಇದು ಆ ಮಗು ಪೂರ್ಣಪ್ರಜ್ಞ ವಿದ್ಯಾಪೀಠದ ವಿದ್ಯಾರ್ಥಿ ನಿಲಯದ ನೂತನ ಕಟ್ಟಡಕ್ಕೋಸ್ಕರವಾಗಿ 20,000 ರೂಪಾಯಿಗಳನ್ನು ತನಗೆ ಬಂದಂತಹ ದಕ್ಷಿಣೆಯನ್ನೆಲ್ಲ ಸೇರಿಸಿ ಇವತ್ತು ಶ್ರೀಪಾದಂಗಳವರಿಗೆ ಸಮರ್ಪಣೆ ಮಾಡಿದ್ದಾಳೆ. ಇದನ್ನು ಶ್ರೀಪಾದಂಗಳವರ ಶಿಷ್ಯರಾದ ವಿದ್ಯಾಪೀಠದ ಪ್ರಾಚಾರ್ಯರಾದಂತಹ ಸತ್ಯನಾರಾಯಣಾಚಾರ್ಯರಿಗೆ ಸಲ್ಲಿಸಬೇಕು ಅಂತ ಶ್ರೀಪಾದಂಗಳವರು ನನ್ನ ಕೈ ಕೊಟ್ಟಿದ್ದಾರೆ. ಇದನ್ನು ಅವ್ರಿಗೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಈ ವಿಷಯವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ ಆಚಾರ್ಯ, ತುಂಬ ಧನ್ಯವಾದ. ನಮ್ಮ ಕೃಷ್ಣನ ಭಕ್ತರಿಂದ ಭಕ್ತಿಪೂರ್ವಕ ನಮಸ್ಕಾರ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ.